ಪ್ರಥಮ PUCಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ TRG ಟ್ಯುಟೋರಿಯಲ್ಗೆ ಸ್ವಾಗತ. ಪ್ರಥಮ PUCಯಲ್ಲಿ ಪದ್ಯಭಾಗ 7 ಅಖಂಡ ಕರ್ನಾಟಕ, ಇದರ ಕವಿ ಕುವೆಂಪು. ಈ ಪದ್ಯಭಾಗದ ಸಂದರ್ಭವನ್ನು 2 ಅಂಕ 1 ಅಂಕ ಜೊತೆಗೆ 4 ಅಂಕದ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಾಣೋಣ. ಮೊದಲನೆಯದಾಗಿ ನೋಡೋದಾದರೆ, ಸಂದರ್ಭ ಸೂಚಿಸಿ ವಿವರಿಸಿ. ಅಲ್ತೋ ನಮ್ಮ ಕೂಗಾಟದ ರಾಜಕೀಯ ನಾಟಕ ಎನ್ನುವಂಥ ಹೇಳಿಕೆ. ಈ ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರು ರಚಿಸಿರುವಂಥ ಅಖಂಡ ಕರ್ನಾಟಕ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಯಾವ ಸಂದರ್ಭದಲ್ಲಿ ಅಂದರೆ, ನಮ್ಮ ಅಖಂಡ ಕರ್ನಾಟಕದ ವಿಶಿಷ್ಟತೆಯ ಬಗ್ಗೆ ತಿಳಿಸುತ್ತಾ ಕವಿಗಳು ಈ ಮಾತನ್ನು ಹೇಳ್ತಾರೆ. ನಮ್ಮದು ಅಖಂಡ ಕರ್ನಾಟಕ, ಇದು ವಿಶಾಲತೆಯಿಂದ ಹಲವಾರು ವಿಶಿಷ್ಟ ವಿಶೇಷತೆಗಳಿಂದ ಕೂಡಿದೆ. ಇದು ಕೇವಲ ರಾಜಕೀಯದಲ್ಲಿ ನಡೆಯುವ ಕೂಗಾಟಗಳ ನಾಟಕವಲ್ಲವೆಂದು ಕವಿ ಇಲ್ಲಿ ವಿವರಿಸ್ತಾರೆ. ವಿಶೇಷತೆ ಅಂದರೆ ನಮ್ಮ ಕರ್ನಾಟಕದ ವಿಶೇಷತೆ ಬಗ್ಗೆ ಇಲ್ಲಿ ತಿಳಿಸ್ತಾರೆ. ಎರಡನೇ ಹೇಳಿಕೆಯನ್ನು ನೋಡೋದಾದರೆ, ಇಂದು ಬಂದು ನಾಳೆ ಸಂದು ಹೋಹ ಸಚಿವ ಮಂಡಲ. ಪ್ರಸ್ತುತ ಈ ಸಾಲನ್ನು ಕುವೆಂಪು ಅವರು ರಚಿಸಿರುವಂಥ ಅಖಂಡ ಕರ್ನಾಟಕ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಯಾವ ಸಂದರ್ಭದಲ್ಲಿ ಅಂದರೆ, ನಮ್ಮ ಅಖಂಡ ಕರ್ನಾಟಕ ಶಾಶ್ವತವಾಗಿ ನೆಲೆಸಿರುವ ಸರಸ್ವತಿಯ ನೆಲನಾಡು ಎಂದು ಪರಿಚಯಿಸುವಂಥ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲಾಗಿದೆ. ವಿವರಣೆಯನ್ನು ನೋಡೋದಾದರೆ, ನಮ್ಮ ಅಖಂಡ ಕರ್ನಾಟಕ ಒಂದು ಸಚಿವ ಮಂಡಲದಂತೆ, ಇಂದಿನ ರಾಜಕೀಯ ಸಂಸತ್ತಿನಂತೆ ಇಂದು ಬಂದು ನಾಳೆಗೆ ಕೂಗಾಡಿ ಬಿಟ್ಟು ಹೋಗುವ ಮಂತ್ರಿಮಂಡಲವಾಗಿರದೆ ಶಾಶ್ವತವಾಗಿ ಸರಸ್ವತಿಯಿಂದ ರಚಿತವಾಗಿರುವ ಮಂತ್ರಿಮಂಡಲವಾಗಿದೆ. ವಿಶೇಷತೆಯನ್ನು ಏನು ತಿಳಿಸ್ತಾರೆ ಅಂದರೆ, ಪ್ರಸ್ತುತ ವಾಕ್ಯದಲ್ಲಿ ಅಖಂಡ ಕರ್ನಾಟಕದಲ್ಲಿ ರಾಜಕೀಯ ವಾತಾವರಣ ಎಷ್ಟು ಘೋರವಾಗಿದೆ ಎಂಬುದರ ಬಗ್ಗೆ ಇಲ್ಲಿ ಕವಿ ತಿಳಿಸ್ಕೊಟ್ಟಿದ್ದಾರೆ. ಮೂರನೇ ಹೇಳಿಕೆಯನ್ನು ನೋಡೋದಾದರೆ, ನೃಪತುಂಗನೆ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ. ಪ್ರಸ್ತುತ ವಾಕ್ಯವನ್ನು ಕುವೆಂಪುರು ಬರೆದಿರುವಂತಹ ರಚಿಸಿರುವಂತಹ ಅಖಂಡ ಕರ್ನಾಟಕ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಯಾವ ಸಂದರ್ಭದಲ್ಲಿ ಅಂದರೆ, ನಮ್ಮ ಅಖಂಡ ಕರ್ನಾಟಕಕ್ಕೆ ಇರುವ ಮಹತ್ತರ ಇತಿಹಾಸದ ಬಗ್ಗೆ ತಿಳಿಸಲಾಗಿದೆ. ನಮ್ಮ ಕರ್ನಾಟಕದಲ್ಲಿ ನಮಗೆ ದೊರೆತಿರುವ ಮಾಹಿತಿಯ ಪ್ರಕಾರ ನಮ್ಮದು ಅತೀ ಪ್ರಾಚೀನವಾದ ಇತಿಹಾಸವನ್ನು ಹೊಂದಿದೆ. ಇಲ್ಲಿ ಮೊಟ್ಟ ಮೊದಲ ಚಕ್ರವರ್ತಿ ನೃಪತುಂಗ ಮಹಾರಾಜ. ಇವನಿಗೆ ಮಂತ್ರಿಯಾಗಿ ಸಹಕರಿಸಿದವನು ಆದಿಕವಿ ಎನಿಸಿದ ಪಂಪ ಅಂತ ಇಲ್ಲಿ ಕವಿ ತಿಳಿಸ್ತಾರೆ. ಅಂದರೆ ಪ್ರಾಚೀನ ಇತಿಹಾಸದ ಬಗ್ಗೆ ಬೆಳಕನ್ನು ಚೆಲ್ತಾರೆ. ನಾಲ್ಕನೆಯ ಹೇಳಿಕೆಯನ್ನು ನೋಡೋದಾದರೆ, ಪಕ್ಷ ಜಾತಿ ಕಲಹರಲ್ತೋ. ಪ್ರಸ್ತುತ ವಾಕ್ಯವನ್ನು ಕುವೆಂಪು ರಚಿಸಿದ್ದಾರೆ. ಅಖಂಡ ಕರ್ನಾಟಕ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ನಮ್ಮ ಅಖಂಡ ಕರ್ನಾಟಕವು ಹಲವಾರು ಉತ್ತಮ ಗುಣಗಳಿಂದ ವಿಶೇಷತೆಗಳಿಂದ ಕೂಡಿದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯವನ್ನು ಹೇಳ್ತಾರೆ. ಕರ್ನಾಟಕ ವಿಶಾಲವಾದ ಮನೋಭಾವನ ಹೊಂದಿದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯವು ಮೂಡಿ ಬಂದಿದೆ. ನಮ್ಮಲ್ಲಿ ಹಲವಾರು ಜಾತಿ ಧರ್ಮದವರು ಇದ್ದಾರೆ, ಇವರಲ್ಲಿ ಯಾವುದೇ ಕಲಹಗಳಿಲ್ಲ ಎಂದು ಹೇಳಿದ್ದಾರೆ. ಅಂದರೆ ವಿಶೇಷತೆಯಾಗಿ ನೋಡೋದಾದರೆ, ನಮ್ಮದು ಪಕ್ಷಾತೀತ ಸಮಾಜದಿಂದ ಕೂಡಿದ ಸಮಾಜವಾಗಿದೆ. ಇಲ್ಲಿ ಯಾವುದೇ ರೀತಿಯ ಜಾತಿ ಭೇದ ಭಾವಗಳು ಇಲ್ಲ, ಜಾತಿಯ ಜಗಳಗಳೂ ಇಲ್ಲ, ಇಲ್ಲಿ ಇಲ್ಲ ಅಂತ ಹೇಳ್ತಾರೆ. ಮಂತ್ರಕಣ ಶಕ್ತಿ ಕಣ. ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರು ರಚಿಸಿರುವ ಅಖಂಡ ಕರ್ನಾಟಕ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಯಾವ ಸಂದರ್ಭ ಅಂದರೆ, ಪ್ರಸ್ತುತ ವಾಕ್ಯವನ್ನು ಕರ್ನಾಟಕದ ವಿಶೇಷ ಶಕ್ತಿ ಯಾವುದೆಂಬುದರ ಬಗ್ಗೆ ತಿಳಿಸುತ್ತಾ ಈ ವಾಕ್ಯವನ್ನು ಬರೆದಿದ್ದಾರೆ. ನಮ್ಮ ಅಖಂಡ ಕರ್ನಾಟಕದಲ್ಲಿ ತನ್ನದೇ ಆದ ಒಂದು ವಿಶೇಷ ಶಕ್ತಿ ಇದೆ, ಅದು ವೇದ ಮಂತ್ರ ಘೋಷಗಳಿಂದ ಕೂಡಿರೋದಾಗಿದೆ ಎಂಬುದಾಗಿ ವಿವರಿಸಿದ್ದಾರೆ. ವಿಶೇಷತೆಯನ್ನು ನಾವು ಕಾಣೋದಾದರೆ, ಈ ವಾಕ್ಯದಲ್ಲಿ ನಮ್ಮ ಅಖಂಡ ಕರ್ನಾಟಕದ ವಿಶೇಷತೆಯನ್ನು ಸರಳವಾದ ಭಾಷೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮೆರೆಯಲಾತ್ಮ ಸಂಸ್ಕೃತಿ. ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರು ರಚಿಸಿರುವಂಥ ಅಖಂಡ ಕರ್ನಾಟಕ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ನಾವು ನಮ್ಮ ಭವ್ಯ ಸಂಸ್ಕೃತಿಯ ಬಗ್ಗೆ ಹೆಮ್ಮೆಯಿಂದ ಕವಿ ಹೇಳುವ ಸಂದರ್ಭ ಕವಿ ಈ ವಾಕ್ಯವನ್ನು ಹೇಳಿದ್ದಾನೆ. ವಿವರಣೆಯನ್ನು ನೋಡುವುದಾದರೆ, ಪ್ರಸ್ತುತ ವಾಕ್ಯದಲ್ಲಿ ನಮ್ಮ ಅಖಂಡ ಕರ್ನಾಟಕವು ಅತಿ ಭವ್ಯವಾದ ಪ್ರಾಚೀನವಾದ ಸಂಸ್ಕೃತಿಯನ್ನು ಹೊಂದಿರುವ ಬಗ್ಗೆ ತಿಳಿಸಿಕೊಟ್ಟಿದೆ. ವಿಶೇಷತೆಯನ್ನು ನೋಡೋದಾದರೆ, ನಮ್ಮ ಅಖಂಡ ಕರ್ನಾಟಕವು ಪ್ರಾಚೀನ ಸಂಸ್ಕೃತಿಯನ್ನು ಹೊಂದಿದ್ದು ಅದನ್ನು ನಾವು ಈಗಲೂ ಕಾಣಬಹುದಾದ ಭವ್ಯ ಸಂಸ್ಕೃತಿ ಪಡೆದ ರಾಜ್ಯವೆಂದು ವಿವರಿಸ್ತಾರೆ. ಇಲ್ಲಿ ತನಕ ನಾವೇನು ನೋಡಿವು ಅಂತಂದರೆ, ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ ಅಂತ ಹೇಳಿದ್ರು. ನಂತರದಲ್ಲಿ 1 ಅಂಕದ ಪ್ರಶ್ನೆಗಳು. ಅಖಂಡ ಕರ್ನಾಟಕದ ಚಕ್ರವರ್ತಿ ಯಾರು ಅಂದಾಗ ನೃಪತುಂಗ.
ಅಖಂಡ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂದರೆ ಪಂಪ. ಇಂದು ಬಂದು ನಾಳೆ ಹೋಗುವುದು ಯಾವುದು? ಸಚಿವ ಮಂಡಲ. ಸಿರಿಗನ್ನಡವನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಸಿರಿಗನ್ನಡವನ್ನು ವಜ್ರ ಕರ್ಣ ಕುಂಡಲಕ್ಕೆ ಹೋಲಿಸಲಾಗಿದೆ. ಸರಸ್ವತಿ ಯಾವ ಸಂಸ್ಕೃತಿಯನ್ನು ಮರೆಯಲು ಕರ್ನಾಟಕವನ್ನು ರಚಿಸಿದ್ದಾಳೆ? ಸರಸ್ವತಿಯು ಕಾಂತಿಯುಕ್ತ ಜೀವ ಸಂಸ್ಕೃತಿಯನ್ನು ಮರೆಯಲು ಕರ್ನಾಟಕವನ್ನು ರಚಿಸಿದ್ದಾಳೆ. ಕಾಂತಿಯುಕ್ತ ಜೀವ ಸಂಸ್ಕೃತಿಯನ್ನು ಮರೆಯಲು ಕರ್ನಾಟಕವನ್ನು ರಚಿಸಿದ್ದಾಳೆ. ಅಖಂಡ ಕರ್ನಾಟಕವನ್ನು ಹರಿಸುತ್ತಿರುವವನು ಯಾರು? ಅಖಂಡ ಕರ್ನಾಟಕವನ್ನು ಹರಿಸುತ್ತಿರುವವರು ದೇವಪುರುಷ ಗಾಂಧಿ. ಕರ್ನಾಟಕವು ಯಾರ ಹೃದಯಗಳಲ್ಲಿ ಹೊತ್ತಿರುವ ದೀಪವಾಗಿದೆ? ಕರ್ನಾಟಕವು ಶರಣರ ಹೃದಯಗಳಲ್ಲಿ ಹೊತ್ತಿರುವ ದೀಪವಾಗಿದೆ. ನಂತರದಲ್ಲಿ ಛಲದ ಚಂಡಿ ಯಾರು ಅನ್ನುವಂಥ ಒಂದು ಪ್ರಶ್ನೆ ಇದೆ. ಕ್ಷಮಿಸಬೇಕು. ಛಲದ ಚಂಡಿ ಯಾರು ಅಂದಾಗ ಇಲ್ಲಿ ಉತ್ತರ ಏನಾಗ್ತದಂತಂದರೆ, ಛಲದ ಚಂಡಿ ಅಂತಂದರೆ ಕರ್ನಾಟಕದ ಮಾತೆಯೇ ಛಲದ ಚಂಡಿ. ಇಲ್ಲಿ ಬರಿಬೇಕಾಗಿತ್ತು. ಛಲದ ಚಂಡಿ ಯಾವುದು ಅಂದಾಗ ಕರ್ನಾಟಕ ಮಾತೆಯೇ ಛಲದ ಚಂಡಿ ಅಂತ ಹೇಳ್ತೀವಿ. ಈ ರೀತಿಯಾಗಿ ನಾವು 8 ಪ್ರಶ್ನೆಗಳನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿದ ಹತ್ತಿರ ನೋಡ್ತೀವಿ. ನಂತರದಲ್ಲಿ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಅಖಂಡ ಕರ್ನಾಟಕ ಬೂಟಾಟದ ರಾಜಕೀಯ ನಾಟಕವಲ್ಲವೇಕೆ? ಅಖಂಡ ಕರ್ನಾಟಕ ಬೂಟಾಟದ ರಾಜಕೀಯ ನಾಟಕವಲ್ಲ, ಏಕೆಂದರೆ ಇದು ಸರಸ್ವತಿ ರಚಿಸಿದಂಥ ಸಚಿವ ಮಂಡಲವಾಗಿತ್ತು. ಇಂದು ಬಂದು ನಾಳೆ ಹೋಗುವಂಥದ್ದಲ್ಲ. ಇದು ಸಿರಿಗನ್ನಡದ ವಜ್ರ ಕರ್ಣದ ಕುಂಡಲವಾಗಿದೆ. ಪರಮಾತ್ಮನ ಚರಣ ದೀಪ್ತಿ ಎಲ್ಲಿ ಮತ್ತು ಹೇಗೆ ಉರಿಯಬೇಕೆಂದು ಕವಿ ಹೇಳುತ್ತಾರೆ. ಪರಮಾತ್ಮನ ಚರಣ ದೀಪ್ತಿ ಶರಣರ ಹೃದಯದಲ್ಲಿ ಹೊತ್ತಿ ಉಸಿರುಸಿರಿನ ಹಣತೆ ಬತ್ತಿ ಬಾಳೆಂಬ ಗುಡಿಯಲ್ಲಿ ತಣ್ಣಗೆ ಉರಿಯಬೇಕೆಂದು ಕವಿ ಹೇಳುತ್ತಾನೆ. ಮೆಳ್ಳಗಣ್ಣನಿಗೆ ಕವಿ ಕೇಳುವ ಪ್ರಶ್ನೆಗಳು ಯಾವುವು? ಹಾಡುತಿಹ ಕಂಡ ನಾನು ದಿಟ್ಟಿಗೇಡೋ, ಹುಟ್ಟು ಕುರುಡೋ, ಬುದ್ಧಿ ಬರಡೋ, ಬೇರೆ ಹುರುಡೋ, ಹೇಳು ನನ್ನ ತಪ್ಪೇನು ಎಂದು ಮೆಳ್ಳಗಣ್ಣನಿಗೆ ಕವಿ ಕೇಳುವ ಪ್ರಶ್ನೆಯಾಗಿದೆ. ಸರಸ್ವತಿಯ ಸಚಿವ ಮಂಡಲದ ಸದಸ್ಯರು ಯಾರು? ಸರಸ್ವತಿಯ ಸಚಿವ ಮಂಡಲದ ಸದಸ್ಯರು ಚಕ್ರವರ್ತಿ ನೃಪತುಂಗ, ಮುಖ್ಯಮಂತ್ರಿ ಪಂಪ, ಸಚಿವರು ರನ್ನ, ಜನ್ನ, ನಾಗವರ್ಮ, ರಾಘವಂಕ, ಹರಿಹರ, ಬಸವೇಶ್ವರ, ಷಡಕ್ಷರ, ನಾರಾಯಣಪ್ಪ ಮುಂತಾದವರು. ನಂತರದಲ್ಲಿ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಎನ್ನುವಂಥ ಒಂದು ಪ್ರಶ್ನೆ. 5-6 ವಾಕ್ಯಗಳಲ್ಲಿ ಉತ್ತರಿಸೋದು. ಮೊದಲನೇ ಪ್ರಶ್ನೆ ಏನಂತಂದರೆ, ಕುವೆಂಪು ಅವರು ಕೂಗಾಟದ ರಾಜಕೀಯ ನಾಟಕ ಎಂದು ಹೇಳಿರುವ ಹಿನ್ನೆಲೆ ಏನು? ಕುವೆಂಪು ಅವರು ಕೂಗಾಟದ ರಾಜಕೀಯ ನಾಟಕ ಅಂತ ಹೇಳಿದಾರ. ಏಕೆಂದರೆ ರಾಜಕೀಯ ಮಂತ್ರಿಮಂಡಲ ಸದಾಕಾಲ ಕೂಗಾಟ, ಕಿರಿಚಾಟ, ಒಬ್ಬರ ಮೇಲೊಬ್ಬರು ಆರೋಪ ಭರಿಸುತ್ತಿರುವ ಸಂತೆಯಾಗಿದೆ. ಪ್ರತಿಯೊಬ್ಬ ರಾಜಕೀಯ ಮುಖಂಡನು ತನ್ನದೇ ಆದಂಥ ವಾದವನ್ನು ಕೂಗಿ ಕಿರಿಚಾಡುವ ಕೂಗಾಟದ ರಾಜಕೀಯಕ್ಕೆ ತಾಣವಾಗಿರೋದರಿಂದ ಕೂಗಾಟದ ರಾಜಕೀಯ ಕೇವಲ ನಾಟಕವೆಂದು ಕವಿ ಇಲ್ಲಿ ತಿಳಿಸ್ತಾರೆ. ಎರಡನೇ ಪ್ರಶ್ನೆಯನ್ನು ನೋಡೋದಾದರೆ, ಸರಸ್ವತಿಯ ಸಚಿವ ಮಂಡಲವನ್ನು ಕುರಿತು ಬರೆಯಿರಿ. ಸರಸ್ವತಿಯ ಸಚಿವ ಮಂಡಲ ಬೂಟಾಟಿಕೆಯ ರಾಜಕೀಯ ನಾಟಕ ಅಲ್ಲ. ಇಂದು ಬಂದು ನಾಳೆ ಹೋಗುವ ತಾತ್ಕಾಲಿಕ ಸಚಿವ ಮಂಡಲ ಅಲ್ಲ. ಇದು ಸಿರಿಗನ್ನಡ ವಜ್ರ ಕರ್ಣಕುಂಡಲ. ಈ ಸಚಿವ ಮಂಡಲದಲ್ಲಿ ನೃಪತುಂಗನೇ ಚಕ್ರವರ್ತಿ, ಪಂಪನೇ ಮುಖ್ಯಮಂತ್ರಿ, ರನ್ನ, ಜನ್ನ, ನಾಗವರ್ಮ, ರಾಘವಾಂಕ, ಹರಿಹರ, ಬಸವೇಶ್ವರ, ನಾರಾಯಣಪ್ಪ, ಸರ್ವಜ್ಞ, ಷಡಕ್ಷರರು ಸಚಿವರು. ಇದೊಂದು ನಿತ್ಯ ಸಚಿವ ಮಂಡಲ ಅಂತ ಇಲ್ಲಿ ಕವಿ ತಿಳಿಸ್ತಾರೆ. ಸಚಿವ ಮಂಡಲದ ಬಗ್ಗೆ ಇಲ್ಲಿ ಕವಿ ತಿಳಿಸ್ತಾರೆ. ಅಖಂಡ ಕರ್ನಾಟಕವು ಬರೀ ರಾಜಕೀಯ ನಾಟಕವಲ್ಲ. ಏಕೆ? ಅಖಂಡ ಕರ್ನಾಟಕವು ಬರೀ ರಾಜಕೀಯ ನಾಟಕವಲ್ಲ. ಇದು ಬಂದು ನಾಳೆ ಇದ್ದು ಹೋಗುವ ಸಚಿವ ಮಂಡಲ ಇಲ್ಲಿಲ್ಲ. ಈ ಮಂತ್ರಿ ಮಂಡಲದ ರಚನೆಯು ಕೃತಕವಲ್ಲ. ಇದನ್ನು ಸರಸ್ವತಿ ಮಾತೆ ರಚಿಸಿರುವ ಮಂತ್ರಿಮಂಡಲ. ಇದು ಸಿರಿಗನ್ನಡ ಸರಸ್ವತಿಯ ವಜ್ರ ಕರ್ಣಕುಂಡಲವಾಗಿದೆ ಅಂತ ಕವಿ ಇಲ್ಲಿ ಹೇಳಿದ್ದಾರೆ. 4ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ, ರಾಜಕೀಯ ಶಕ್ತಿಯೇ ಮೇಳೈಸುತ್ತಿರುವ ಇಂದಿನ ಸಂದರ್ಭದಲ್ಲಿ
ನಾಡನ್ನು ಒಂದು ಸಾಂಸ್ಕೃತಿಕ ಅಸ್ತಿತ್ವವಾಗಿ ಕಲ್ಪಿಸಲು ಈ ಕವನ ಹೇಗೆ ಪೂರಕವಾಗಿದೆ? ರಾಜಕೀಯ ಶಕ್ತಿಯೇ ಮೇಳೈಸುತ್ತಿರುವ ಇಂತಹ ಸಂದರ್ಭದಲ್ಲಿ ನಾಡನ್ನು ಒಂದು ಸಾಂಸ್ಕೃತಿಕ ಅಸ್ತಿತ್ವವಾಗಿ ಕಲ್ಪಿಸಲು ಈ ಕವನ ಪೂರಕವಾಗಿದೆ. ಏಕೆಂದರೆ ರಾಷ್ಟ್ರದ ಬದುಕಿನಲ್ಲಿ ರಾಜಕೀಯ ಅಧಿಕಾರವೇ ಅಂತಿಮವಾಗಿರದೆ ಪ್ರಜಾಪ್ರಭುತ್ವವು ನಾಡಿನ ಸಾಂಸ್ಕೃತಿಕ ಅಸ್ತಿತ್ವವನ್ನು ನಿರ್ಲಕ್ಷಿಸುತ್ತಿದೆ. ರಾಜಕೀಯ ಪ್ರಭುತ್ವವು ಅಧಪತನದತ್ತ ಸಾಗಿದಾಗ ಸಾಂಸ್ಕೃತಿಕ ಶಕ್ತಿಗಳೇ ನಾಡಿನ ಅಂತಃಪ್ರಜ್ಞೆಯ ದ್ಯೂತಕವಾಗಿ ಪ್ರತಿನಿಧಿಸುತ್ತಾ ಬಂದಿದೆ. ಆಳುವವಳ ಇಬ್ಬದಿತನದಿಂದಾಗಿ ಏಕತೆಗೆ ಧಕ್ಕೆ ಒದಗುತ್ತಿರುವ ಸಮಕಾಲೀನ ಸಂದರ್ಭದಲ್ಲಿ ಈ ಕವಿತೆ ಪೂರಕವಾಗಿ ಬಂದಿದೆ, ರಾಜ್ಯದ ಆತ್ಮಗೌರವವನ್ನು ಎತ್ತಿ ಹಿಡಿದಿದೆ ಅಂತ ಇಲ್ಲಿ ಕವಿ ತಿಳಿಸ್ತಾರೆ. ಕರ್ನಾಟಕ ಎಂಬುದು ಬರೀ ಮಣ್ಣಿಗೆ ಹೆಸರಲ್ಲ ಎಂಬುದು ಕವಿ ಹೇಗೆ ಹೇಳಿದ್ದಾರೆ? ಕರ್ನಾಟಕ ಎಂಬುದು ಬರೀ ಮಣ್ಣಿಗೆ ಹೆಸರಲ್ಲ ಎಂಬುದನ್ನು ಕವಿ ಹೀಗೆ ಹೇಳ್ತಾರೆ. ಕರ್ನಾಟಕ ಎಂಬುದು ಬರೀ ಮಣ್ಣಲ್ಲ, ಇದೊಂದು ಮಂತ್ರ, ಇದೊಂದು ಶಕ್ತಿ. ಕರ್ನಾಟಕ ನಮ್ಮ ತಾಯಿ, ನಮ್ಮ ದೇವಿ. ಶತ್ರುಗಳ ಪಾಲಿಗೆ ಇದು ಬೆಂಕಿ ಸಿಡಿಲು. ಛಲಕ್ಕೆ ಬಂದಾಗಿಕೆ ಚಂಡಿ, ಒಲವಿನಿಂದ ಬಂದವರಿಗೆ ಕೈ ಹಿಡಿದು ಕಾಪಾಡುವ ಬಲ ಋಷಿಗಳ ಕಣ್ಣಿಗೆ ಅಖಂಡ ದೇವಿ. ವಿರೋಧಿಗಳಿಗೆ ಸ್ಫೋಟಕಗಳು ಕವಿ ಕಂಡ ಅಖಂಡ ಕರ್ನಾಟಕ ಎಂಬುದಾಗಿ ಕವಿ ಇಲ್ಲಿ ತಿಳಿಸಿದ್ದಾರೆ. ಈ ರೀತಿಯಾಗಿ ಪದ್ಯ 7ನೆಯ ಅಖಂಡ ಕರ್ನಾಟಕ ಪದ್ಯದ ಪ್ರಶ್ನೆಗಳ ಉತ್ತರಗಳನ್ನು, ಸಂದರ್ಭಗಳನ್ನು, ಒಂದು ಅಂಕದ ಪ್ರಶ್ನೆಗಳನ್ನು ನಾವಿಲ್ಲಿ ಕಾಣಿವಿ. ನಿಮಗೆ ಒಂದು ವೇಳೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಮೊಗದೊಮ್ಮೆ ಶರಣಾರ್ಥಿಯನ್ನು ಸಲ್ಲಿಸ್ತಾ ನನ್ನ ಕ್ಲಾಸನ್ನು ಮುಗಿಸ್ತೀನಿ. ಧನ್ಯವಾದಗಳು.